ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ವಾಹನದಲ್ಲಿದ್ದ ಟೇಪ್ ರೆಕಾರ್ಡರ್ ಹಾಗೂ ಬ್ಯಾಟರಿ ಕಳುವು ಮಾಡ್ತಾ ಇದ್ದ ಬಾಲಕನನ್ನ ಗ್ರಾಮಸ್ಥರೇ ಥಳಿಸಿದ ಘಟನೆ ಹುಬ್ಬಳ್ಳಿಯ ಉಣಕಲ್ನಲ್ಲಿ ನಡೆದಿದೆ. ಉಣಕಲ್ ಗ್ರಾಮದಲ್ಲಿ ನಿನ್ನೆ ಸಂಜೆ ಕಳುವು ಮಾಡುವುದಕ್ಕೆ ಯತ್ನಿಸುತ್ತಿದ್ದ ಶಿವಾನಂದ ಎಮ್ಮಿ ಎಂಬಾತನನ್ನ ಕಟ್ಟಿ ಹಾಕಿ ಥಳಿಸಿದ್ದಾರೆ. ಕಳೆದ ರಾತ್ರಿ ಟೇಪ್ ರೆಕಾರ್ಡರ್ ಎಗರಿಸಿದ್ದ. ಮುಂಜಾನೆ ಗ್ರಾಮದ ಪರಮೇಶ್ವರ ದೇಗುಲ ಕಳುವಿಗೆ ಯತ್ನಿಸಿದಾಗ ಹಿಡಿದು ಥಳಿಸಿದ್ದಾರೆ. ಆರೋಪಿಯನ್ನ ವಿದ್ಯಾನಗರ ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆದರೆ ಬಾಲಕನ ಕೈಕಾಲು ಕಟ್ಟಿ ಹೊಡೆದಿರುವುದು ಹಲವರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಕಳ್ಳತನ ಮಾಡಿದ್ದೇನೋ ನಿಜ, ಆದರೆ ಚಿಕ್ಕ ಬಾಲಕ ಅನ್ನೋದನ್ನು ನೋಡದೆ ಈ ರೀತಿ ಹಿಗ್ಗಾಮುಗ್ಗಾ ಥಳಿಸಿರುವುದು ಸರಿನಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇಶಪಾಂಡೆ. ಪ್ರಸನ್ನ, ಕಳುವು ಮಾಡಿದ್ದಕ್ಕೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು, ಪೊಲೀಸರ ವಶಕ್ಕೆ ಒಪ್ಪಿಸಬೇಕು. ಅದನ್ನ ಬಿಟ್ಟು ಈ ರೀತಿ ಅಮಾನವೀಯವಾಗಿ ಒಬ್ಬ ಬಾಲಕನನ್ನ ಹೊಡೆಯೋದು ಎಷ್ಟು ಸರಿ? ನಿಜಪ್ಪ, ಈ ಪ್ರಕರಣದ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಇಲ್ಲಿ ಸಾರ್ವಜನಿಕರಲ್ಲಿ ವ್ಯಕ್ತವಾಗಿದೆ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಒಂದು 12 ವರ್ಷದ ಬಾಲಕನಿಗೆ ಈ ರೀತಿ ಕೈಕಾಲ ಕಟ್ಟಿ ಹಾಕಿ ಹೊಡೆಯೋದು ಅಷ್ಟಕ್ಕೆ ಅವರು ಕಾನೂನು ಪ್ರಕಾರವಾಗಿ ಅವರು ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು. ಈ ರೀತಿ ಇಂಥ ಅಪರಾಧ ಮಾಡಿದಾನೆ, ನಿಮಗೆ ಶಿಕ್ಷೆ ಕೊಡಿ ಅಂತ ಅವರು ಸಾರ್ವಜನಿಕರು ಅಥವಾ ಶ್ರೀಮಂತವರು ಹೋಗಿ ಪೊಲೀಸರಿಗೆ ಹೇಳಬೇಕಾಗುತ್ತೆ. ಹೊರತುಪಡಿಸಿ ಇಲ್ಲಿ ಅವರ ಆಕ್ರೋಶ ಸಾಕಷ್ಟು. ಎಸ್ ಪ್ರಸನ್ನ, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ನಿಮ್ಮನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಟೇಪ್ ರೆಕಾರ್ಡರ್ ಮತ್ತು ಬ್ಯಾಟರಿ ಕಳ್ಳತನ ಮಾಡೋದಕ್ಕೆ ಮಾಡ್ತಾ ಇದ್ದಂತಹ ಬಾಲಕನನ್ನ ಹಿಡಿದು ಥಳಿಸಿದ್ದಾರೆ. ಆದ್ರೆ ಆತನನ್ನ ಹಿಡಿದಿದ್ದು ಸರಿ, ಆದ್ರೆ ಈ ರೀತಿ ಇಷ್ಟು ಅಮಾನವೀಯವಾಗಿ ವರ್ತಿಸುವ ಅವಶ್ಯಕತೆ ಸಾರ್ವಜನಿಕರಿಗೆ ಇತ್ತ ಅನ್ನೋದು ಇಲ್ಲಿ ಹುಟ್ಟುವಂತಹ ಪ್ರಶ್ನೆ. ಆತನ ಕೈ ಮತ್ತು ಕಾಲ್ಗಳನ್ನ ಯಾವ ರೀತಿ ಕಟ್ ಹಾಕಿದ್ದಾರೆ ಅಂತ ನೋಡಬಹುದು. ಆತನ ಕಾಲಿನಿಂದ ರಕ್ತ ಬರ್ತಾ ಇದೆ. ಅಲ್ಲಿ ಎಲ್ಲವೂ ಕೂಡ ಆತನ ದೇಹಕ್ಕೆ ಆಗಿರುವಂತಹ ಗಾಯಗಳಿಂದಾಗಿ ರಕ್ತ ಯಾವ ರೀತಿ ಹರಡಿದೆ ಅನ್ನೋದನ್ನ ನಾವು ನೋಡಬಹುದು. ಅಂತಹ ಸ್ಥಿತಿಯಲ್ಲೂ ಕೂಡ ಮಾನವೀಯತೆಯನ್ನ ಯಾಕೆ ಮರ್ತಿದ್ದಾರೆ ಜನ? ಆತ ತಪ್ಪು ಮಾಡಿದ್ದಾನೆ, ಸರಿ, ಆತನನ್ನ ಪೊಲೀಸರಿಗೆ ಒಪ್ಪಿಸಬೇಕು ಅಥವಾ ಇನ್ನಿತರ ಯಾವುದೇ ರೀತಿ ಕ್ರಮ ಇದೆ ಅದನ್ನ ಪೊಲೀಸರು ಖಂಡಿತವಾಗ್ಲೂ ತಗೊಳ್ತಾರೆ. ಆದ್ರೆ ಈ ರೀತಿಯಾಗಿ ಶಿಕ್ಷಿಸೋದು, ಈ ರೀತಿಯಾಗಿ ದಂಡಿಸೋದು ಎಷ್ಟರ ಮಟ್ಟಿಗೆ ಸರಿ? ನಿಜವಾಗಿಯೂ ಇದು ಮಾನವೀಯತೆ ಅನ್ನಿಸ್ಕೊಳ್ಳುತ್ತಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಎಸ್ ಪ್ರಸನ್ನ, ಆ ಬಾಲಕನ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಸಿಕ್ಕಿದೆಯಾ? ಯಾರ ಆತ? ಈ ಹಿಂದೆ ಏನಾದ್ರೂ ಇದೇ ರೀತಿ ಕಳ್ಳತನ ಮಾಡ್ತಿದ್ದ? ಈಗ ಆತನ ಸ್ಥಿತಿ ಹೇಗಿದೆ? ಪೊಲೀಸರು ಏನಾದ್ರೂ ಆತನಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದಾರಾ? ಹೇಗೆ? ನಿಜ ಭವನ, ಸಾಕಷ್ಟು ಗಂಭೀರ ಬಗ್ಗೆ ಗಾಯಗೊಂಡಂತಹ ಬಾಲಕ ಶಿವಾನಂದ್ ಎಮ್ಮಿ ಅನ್ನುವಂತಹ ಏನು ಹುಡುಗ ಇದ್ದಾನೆ, ಆತನಿಗೆ ಕೆಂಪಿಗೆ ದಾಖಲಿಸಿ ಆತನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಗಿದೆ. ಆದ್ರೆ ಪೊಲೀಸರು ಕೂಡ ಅದೇ ಒಂದು ಅಂದ್ರೆ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ವಿ. ನೀವು ನಮ್ಮ ಹ್ಯಾಂಡ್ ಓವರ್ ಮಾಡ್ಬೇಕಾಗಿತ್ತು, ನಾವು ಅದನ್ನ ವಿತರಣೆ ಮಾಡ್ತಿದ್ವಿ, ಅವರಿಗೆ ತಕ್ಕ ಜಾಸ್ತಿ ಕೊಡ್ತಾ ಇದ್ವಿ, ಅಥವಾ ಬಾಲ ಅಪರಾಧ ತಿಳಿಸಿ ಅವರಿಗೆ ಶಿಕ್ಷೆ ಕೊಡುವಂತಹದ್ದು ಆಗ್ಲಿ ಆ ಥರದ್ದು ಮಾಡ್ತಿದ್ವಿ ಅನ್ನೋಂಥದ್ದು ಅವರು ಹೇಳಿದ್ರು. ಆದ್ರೆ ಅದಕ್ಕಿಂತ ಮುಂಚಿತವಾಗನೇ ಸಾರ್ವಜನಿಕರು ಅಲ್ಲಿ ಇದ್ದಂತಹ ಜನರು ಆತನಿಗೆ ಕೈಕಾಲು ಕಟ್ಟಿ ಹಾಕಿ ಮಾನವೀಯತೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷನೂ ಕೂಡ ಸೌಜನ್ಯ ತೋದನೆ ಆ ಹುಡುಗನ ಮೇಲೆ ಸಾಕಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಸಾಕಷ್ಟು ರಕ್ತಪಾತ ಆಗಿರುವಂತಹ ಏನೋ ದೃಷ್ಟಿಯಲ್ಲಿ ಸಾಕಷ್ಟು ಹಲ್ಲೆ ಮಾಡಿದ್ದು, ಅಲ್ಲಿ ಯಾರಿಗೂ ಕೂಡ ಇವರು ಮಾನವೀಯತೆ ಮರ್ತ್ಬಿಟ್ಟಿದ್ದಾರೆ, ರಾಕ್ಷಸರಾಗಿ ವರ್ತಿಸ್ತಾರೆ ಅನ್ನುವಂತಹ ಒಂದು ಆಕ್ರೋಶ ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇತ್ತು. ಇದ್ರ ಬಗ್ಗೆ ಮಾನವ ಹಕ್ಕು ಆಯೋಗ ಕೂಡ ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ, ಇದ್ರ ಬಗ್ಗೆ ತನಿಖೆ ನಡೆಸ್ತೀವಿ, ತಪ್ಪು ಆಗಿದ್ರೆ ಕಾನೂನು ಪ್ರಕಾರವಾಗಿ ಆತನಿಗೆ ಶಿಕ್ಷೆ ಆಗ್ಬೇಕು, ಅದನ್ನು ಹೊರತುಪಡಿಸಿ ಜನರಿಗೆ ಈ ರೀತಿ ಶಿಕ್ಷೆ ಕೊಡುವಂತಹ ಹಕ್ಕು ಇಲ್ಲ ಅನ್ನೋಂಥದ್ದು. ಅವರು ಯಾರೇ ಆಗಿರ್ಲಿ, ಅವರು ಈ ರೀತಿ ಹಲ್ಲೆ ಮಾಡುವಂತಹವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋಂಥದ್ದು ಒಂದು. ಅದ್ರ ಜೊತೆಗೆ ಇನ್ನೊಂದು ಭಾವನಾ ಏನಂತಂದ್ರೆ, ಈತ ಅಲ್ಲಿ ಇದ್ದಂತ ಅಂದ್ರೆ ಉಣಕಲ್ ಗ್ರಾಮದಲ್ಲಿರುವಂತಹ ಏನು ಗಾಡಿಗಳ ಒಂದು ಏನೋ VCR ಗಳನ್ನ ಅಥವಾ TV ಅಥವಾ ಒಂದು ಸೌಂಡ್ ಸಿಸ್ಟಮ್ ಗಳನ್ನ ಕಳ್ತನ ಮಾಡ್ತಿದ್ದೆ ಅನ್ನೋಂಥದ್ದು ಆರೋಪ ಇತ್ತು. ಆದ್ರೆ ಇದು ಮೊದಲ ಬಾರಿಗೆ ಮಾಡದಂತಹ ಏನು ಘಟನೆ ಆಗಿತ್ತು. ಈ ಮುಂಚೆನೂ ಕೂಡ ಆತನ ಮೇಲೆ ಆ ರೀತಿ ಆರೋಪ ಇರಲಿಲ್ಲ. ಆತನ ಅಸಹಾಯಕತೆ ಮತ್ತು ಆತನ ನಿರುದ್ಯೋಗದ ಸಮಸ್ಯೆಯಿಂದ ಈ ರೀತಿ ಮಾಡಿದ ಅನ್ನುವಂತಹದ್ದು ಒಂದು ಪೊಲೀಸ್ ಮೂಲಗಳಿಂದ ತಿಳಿದುಪಟ್ಟಿದೆ. ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ತನಿಖೆ ದಾಖಲಿಸಿಕೊಂಡು ಏನೋ ತನಿಖೆ ನಡೆಸ್ತಾ ಇದ್ದಾರೆ.
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಈಗಾಗಲೇ ಹೇಳಿದಂತೆ ಒಂದು ಒಬ್ಬ ಹುಡುಗನಿಗೆ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದಾಗ್ಲಿ, ಸಾರ್ವಜನಿಕರು ತಮ್ಮ ಕಾನೂನನ್ನು ಕೈಗೆ ತಗೊಳ್ಳುವಂತಹ ಒಂದು ದುಸ್ಸಾಹಸ ಮಾಡಿದ್ದಾಗ್ಲಿ ಸಾಕಷ್ಟು ಜನರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಮತ್ತು ಬುದ್ಧಿಜೀವಿಗಳು ಕೂಡ ಸಾಕಷ್ಟು ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹದ್ದು ಮತ್ತು ಅದರ ಜೊತೆಗೆ ಹುಬ್ಬಳ್ಳಿ ಅಂತಂದಾಗ ಇಲ್ಲಿ ಸಾಕಷ್ಟು ಅಕ್ರಮಗಳು ಮತ್ತು ಸಾಕಷ್ಟು ಈ ರೀತಿ ಅವ್ಯವಹಾರಗಳು ನಡೆದದ್ದು ಮತ್ತು ಅಸಹಾಯಕತೆ, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಮತ್ತು ಏನು ಸಾಕಷ್ಟು ಜನರು ಶ್ರೀಮಂತಿಕೆಯಲ್ಲಿ ಇರುವಂತಹವರು ಅವ್ರು ನೋಡ್ಕೊಂಡು ಅವರಿಗೆ ಅಸಮಾಧಾನದಿಂದ ಈ ರೀತಿ ಕೃತ್ಯವನ್ನ ಎಸಗುತ್ತಿದ್ದಾರೆ ಅನ್ನೋಂತಹದ್ದು ಕೂಡ ಇಲ್ಲಿ ವ್ಯಕ್ತವಾಗ್ತಿರುವಂತದ್ದು. ಹೀಗಾಗಿ ಈ ಪ್ರಕರಣವನ್ನ ಪೊಲೀಸ್ ಇಲಾಖೆ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಬಹುದು. ಧನ್ಯವಾದ ಗುರುರಾಜ್ ಎಲ್ಲ ಮಾಹಿತಿ.